ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವೇದಾಂತಾಸ್ ಡಿಮರ್ಜರ್ ಅಪ್ರೂವ್ಡ್. ವೇದಾಂತ ಕಂಪ್ನಿಯವರ ಡಿಮರ್ಜರ್ ಏನಿದೆ ಅದು ಅಪ್ರೂವ್ ಆಗಿದೆ ಬೈ ಶೇರ್ ಹೋಲ್ಡರ್ಸ್ ಆ್ಯಂಡ್ ಕ್ರೆಡಿಟರ್ಸು. ಹಾಗೂ ವೇದಾಂತ ಕಂಪ್ನಿ 5 ಕಂಪ್ನಿಗೆ ಡಿಮರ್ಜ್ ಆಗುತ್ತೆ, ಸೆಕ್ಟರ್ ಸ್ಪೆಸಿಫಿಕ್ ಕಂಪ್ನೀಸ್ ಆಗಿ ಡಿಮರ್ಜ್ ಆಗುತ್ತೆ. ಅವರಿಗೆ ಆಲ್ಮೋಸ್ಟ್ 99%ಕಿಂತ ಜಾಸ್ತಿ ಶೇರ್ ಹೋಲ್ಡರ್ಸಿಂದ ಕ್ರೆಡಿಟರ್ಸಿಂದೆಲ್ಲ ಅಪ್ರೂವಲ್ ಸಿಕ್ಕಿದೆ. ಹಾಗೂ ಈ ಡಿಮರ್ಜರಲ್ಲಿ ಏನಾಗುತ್ತೆ ಅಂದರೆ, ಹೊಸ ಏನೋ 4 ಕಂಪ್ನೀಸ್ ಕ್ರಿಯೇಟ್ ಆಗುತ್ತೆ. ಆವಾಗ ಟೋಟಲ್ 5 ಕಂಪ್ನೀಸ್ ಇರುತ್ತೆ. ಆ ಹೊಸ 4 ಕಂಪ್ನೀಸಲ್ಲೂ ವೇದಾಂತ ಶೇರ್ ಹೋಲ್ಡರ್ಸ್ಗೆ ಒಂದೊಂದು ಶೇರ್ ಸಿಗುತ್ತೆ. ಆ 5 ಕಂಪ್ನೀಸು ಯಾವ್ಯಾವ ಸೆಕ್ಟರ್ಸಲ್ಲಿ ಕೆಲಸ ಮಾಡುತ್ತೆ ಅಂದರೆ, ಅಲ್ಯೂಮಿನಿಯಂ, ಐರನ್ ಓರ್, ಕಾಪರ್, ಆಯಿಲ್ ಆ್ಯಂಡ್ ಗ್ಯಾಸು ಹಾಗೂ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್. ಈ 5 ಕಂಪ್ನೀಸು ಇಂಡಿಪೆಂಡೆಂಟ್ ಕಂಪ್ನೀಸ್ ಆಗಿ ನಡೀತದೆ, ಆದರೆ ಅಂಡರ್ ವೇದಾಂತ ಗ್ರೂಪು. ಈ ಡಿಮರ್ಜರ್ ಏನಾಗುತ್ತೆ ಅಂದರೆ, ಯಾವ ಪರ್ಟಿಕ್ಯುಲರ್ ಇನ್ವೆಸ್ಟರ್ಸು ಅಂದರೆ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸು, ದೊಡ್ಡ ಇನ್ವೆಸ್ಟರ್ಸು ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ಹಾಕಬೇಕಂದ್ರೆ ಆ ಪರ್ಟಿಕ್ಯುಲರ್ ಕಂಪ್ನಿಯಲ್ಲಿ ಮಾತ್ರ ಅವ್ರು ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಹಾಕ್ಬೋದು. ಅವರು ವೇದಾಂತದ ಎಂಟೈರ್ ಕಂಪ್ನಿಯಲ್ಲಿ ಎಲ್ಲ ಬಿಸ್ನೆಸ್ ಇರೋ ಒಂದು ಎಂಟಿಟಿಯಲ್ಲಿ ಹಾಕೋ ನೆಸೆಸಿಟಿ ಇಲ್ಲ. ಸೊ ಈ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸಿಗೆ ಒಳ್ಳೆಯದಾಗತ್ತಂತ ಈ ಥರ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, ಟೊಬ್ಯಾಕೋ ಸ್ಟಾಕ್ಸ್ ಫಾಲ್ ಟುಡೇ. ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ GST ಕೌನ್ಸಿಲ್ ಅವರು GST ಅನ್ನು ಜಾಸ್ತಿ ಮಾಡ್ಬೋದು ಸಿಗರೆಟ್ಸ್ ಹಾಗೂ ಟೊಬ್ಯಾಕೋ ಪ್ರಾಡಕ್ಟ್ಸಿಗೆ ಅಂತ ತಿಳ್ಕೊಂಡು ಇವತ್ತು ಟೊಬ್ಯಾಕೋ ಸ್ಟಾಕ್ಸ್ ಎಲ್ಲ ಬಿತ್ತು. ITC ಸ್ಟಾಕ್ಸು ಇವತ್ತು 1% ಡೌನು, VST ಇಂಡಸ್ಟ್ರೀಸ್ 4% ಡೌನು, ಗಾಡ್ಫ್ರಿ ಫಿಲಿಪ್ಸು 9% ಡೌನು. ಹೈಯರ್ ಟ್ಯಾಕ್ಸಸ್ ಆನ್ ಸಿಗರೆಟ್ಸ್ ಮಾಡಿದ್ರೆ ಏನಾಗುತ್ತೆ, ಸಿಗರೆಟದ ವಾಲ್ಯೂಮ್ ಕಮ್ಮಿ ಆಗುತ್ತೆ ಸೇಲ್ಸಲ್ಲಿ, ಹಾಗೂ ಇದರಿಂದ ಓವರ್ ಆಲ್ ಸೇಲ್ಸ್ ಆಫ್ ದಿ ಪರ್ಟಿಕ್ಯುಲರ್ ಸಿಗರೆಟ್ ಕಂಪ್ನೀಸ್ ಕಮ್ಮಿ ಆಗ್ಬೋದು. ಆಲ್ರೆಡಿ ಸಿಗರೆಟ್ ಮತ್ತು ಟೊಬ್ಯಾಕೋ ಪ್ರಾಡಕ್ಟ್ಸಿಗೆ 28% GST ಇದೆ, ಹಾಗೂ ಅಡಿಷ್ನಲ್ ಸೆಸ್ಸು ಮತ್ತು ಲೆವಿ ಎಲ್ಲ ಬಂದಮೇಲೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ ಮೇಲೆ. ನ್ಯೂಸ್ ನಂಬರ್ 3, ಮೈನರ್ ನೆಗೆಟಿವ್ ಕ್ಲೋಸಿಂಗ್ ಫಾರ್ 3 ಡೇಸ್. ಜಾಸ್ತಿ ನೆಗೆಟಿವ್ ಆಗದೇ ಇದ್ರೂ ಲಾಸ್ಟ್ 3 ಡೇಸ್ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಕ್ಲೋಸ್ ಆಗಿದೆ ನಿಫ್ಟಿಗೆ. ಹಾಗೂ ಇವತ್ತು ಸೆಕೆಂಡ್ ಡೇ ಆಗಿತ್ತು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ರ್ಯಾಲಿ ಆಗಿದ್ದು. ಇವತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ 1.3% ಅಪ್ಪು, ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 1.4% ಅಪ್ಪು. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಲಾಸ್ಟು ಸುಮಾರು ದಿವಸದಿಂದ ಕೆಳಗೆ ಬೀಳ್ತಾ ಇತ್ತು, ಅದಕ್ಕೋಸ್ಕರನೇ ಲಾಸ್ಟ್ 2 ಡೇಸು ರಿಕವರಿ ಆಗಿದೆ. ಆದರೆ ಅನಲಿಸ್ಟ್ ಪ್ರಕಾರ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಇನ್ನೂ ಸ್ವಲ್ಪ ಒಂಥರ ವೀಕ್ ಆಗಿ ಟ್ರೇಡ್ ಆಗ್ಬೋದು ಸ್ವಲ್ಪ ಸಮಯಕ್ಕೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾದು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟು ಈ ವರ್ಷ 2025-26 ಫೈನಾನ್ಷಿಯಲ್ ಇಯರಲ್ಲಿ 1-2% ಮಾತ್ರ ಗ್ರೋ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಸೆಗ್ಮೆಂಟ್ ಅಂದರೆ SUV ಸೆಗ್ಮೆಂಟು ಚೆನ್ನಾಗಿ ಗ್ರೋ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. 8%ವರೆಗೂ ಗ್ರೋತ್ ಆಗ್ಬೋದು ಆ ಸೆಗ್ಮೆಂಟು. ಇಂಡಿಯಾದ ಆಯಿಲ್ ಇಂಪೋರ್ಟ್ಸು ಯುನೈಟೆಡ್ ಸ್ಟೇಟ್ಸಿಂದ ಜಾನ್ವರಿಲಿ ತುಂಬ ಜಾಸ್ತಿ ಆಗಿದೆ ಕಂಪೇರ್ ಟು ಡಿಸೆಂಬರು. ಈಗ US 5th ಲಾರ್ಜೆಸ್ಟ್ ಆಯಿಲ್ ಸಪ್ಲೈಯರ್ ಟು ಇಂಡಿಯಾ. ಇಂಡಿಯನ್ ಆಯಿಲ್ ರಿಫೈನರ್ಸು ನಾನ್ ರಷ್ಯನ್ ಆಯಿಲನ್ನು ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ US ಸ್ಯಾಂಕ್ಷನ್ಸ್ ಇದೆ ರಷ್ಯಾದಿಂದ ತಗೋಬಾರ್ದು ಅಂತ. ಸೊ ಅದು ಎಲ್ಲ ಕಂಟ್ರೀಸು ಫಾಲೋ ಮಾಡಬೇಕು, ಇಲ್ಲದ್ರೆ USಗೆ ವಿರುದ್ಧವಾಗಿ ಆ್ಯಕ್ಷನ್ ತಗೊಂಡಾಗ ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 20 ಪಾಯಿಂಟ್ ಡೌನು, 22,913 ಕ್ಲೋಸ್ ಆಯಿತು. ಸೆನ್ಸೆಕ್ಸು 203 ಪಾಯಿಂಟ್ ಡೌನು, 75,736 ಕ್ಲೋಸ್ ಆಯಿತು. ಇವತ್ತೂ ಜಾಸ್ತಿ ಮೂವ್ಮೆಂಟು ಪಾಸಿಟಿವ್ ಅಥವಾ ನೆಗೆಟಿವ್ ಜಾಸ್ತಿ ಆಗಲಿಲ್ಲ, ಫ್ಲ್ಯಾಟ್ ಆಗೇ ಇತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಶ್ರೀರಾಮ್ ಫೈನಾನ್ಸ್ 4.13% ಅಪ್ಪು, NTPC 3.28% ಅಪ್ಪು, ಮಹೀಂದ್ರ 2.97% ಅಪ್ಪು. ಟಾಪ್ ಲೂಸರ್ಸು HDFC ಬ್ಯಾಂಕ್ 2.32% ಡೌನು, ಮಾರುತಿ ಸುಜುಕಿ 1.93% ಡೌನು, ಟೆಕ್ ಮಹೀಂದ್ರ 1.65% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು NHPC 6.94% ಅಪ್ಪು, ಬಜಾಜ್ ಹೋಲ್ಡಿಂಗ್ಸ್ 6.15% ಅಪ್ಪು, ಗೋದ್ರೇಜ್ ಕನ್ಸ್ಯೂಮರ್ 4.89% ಅಪ್ಪು. ಟಾಪ್ ಲೂಸರ್ಸು ಅವೆನ್ಯೂ ಸೂಪರ್ ಮಾರ್ಟ್ 1.66% ಡೌನು, ವರುಣ್ ಬೆವರೇಜಸ್ 1.57% ಡೌನು, LTI ಮೈಂಟ್ರಿ 1.36% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,883 ಸ್ಟಾಕ್ಸು, ಕಮ್ಮಿ ಆಗಿದ್ದು 710. ಸೊ 73% ಅಪ್ಪು, 27% ಡೌನು. Point number 5, yesterday's FI and DII investment data. Foreign institutional investors 1,881 crores net sales, domestic institutional investors 1,958 crores net purchases.
Point number 6, today's gold and silver price. Gold price 8,804 per gram, silver 100.5 per gram. Point number 7, today's rupee value. ಒಂದು US dollar 86.66 rupees, ಒಂದು euro 90.44 rupees. Point number 8, stocks near 52-week high. Narayana Hrudayalaya 1420 52-week high, closing price 1405. Shree Cements 28,900 52-week high, closing price 28,497. UPL 654 52-week high, closing price 647. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.63% ಡೌನು, ಜಪಾನ್ 1.26% ಡೌನು, ಜರ್ಮನಿ 0.61% ಅಪ್ಪು, ಫ್ರಾನ್ಸ್ 0.72% ಅಪ್ಪು, UK 0.25% ಡೌನು ಹಾಗೂ ನ್ಯಾಸ್ಡ್ಯಾಕ್ 0.08% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.